ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇದೇನಪ್ಪ ವಿಡಿಯೋದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿದ್ದಾರೆ ಇವರು ಅಂತ ಅಂದ್ಕೊತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಇದು ಭಾನುವಾರ ಬೆಳಗ್ಗೆ ನಾನು ಲಿಖಿತ ಅವರಪ್ಪ ರೆಡಿಯಾಗಿ ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ. ಎಲ್ಲೋಗಿದ್ದೀವಪ್ಪ ಅಂದರೆ ನಮ್ಮ ಅತ್ತೆ ಮನೆಗೆ. ಇದು ಅಗ್ರಹಾರ ಗೇಟ್ ಅಂತ. ಇಲ್ಲಿಂದ ಸ್ವಲ್ಪ ದೂರಕ್ಕೆ ನಮ್ಮ ಅತ್ತೆ ಮನೆ ಸಿಗುತ್ತೆ. ಇಲ್ಲಿ ಸಂತೆ ನಡೆಯುತ್ತೆ ನೋಡಿ. ನಮ್ಮ ಮಾವ ಸಿಕ್ಕಿದ್ರು ಸಂತೆಯಲ್ಲಿ. ಮಗನಿಗೇಳಿ ನಂಗೆ ತರಕಾರಿ ಅದು ಕೊಡಿಸು ಇದು ಕೊಡಿಸು ಅಂತ ಎಲ್ಲ ಕೊಡಿಸ್ಕೊಂಡು ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಬರ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗಂತೂ ಅವರ ಅಪ್ಪ ಅಮ್ಮನ ಕಂಡ್ರೆ ತುಂಬಾ ಪ್ರೀತಿ. ಅವರ ಅಪ್ಪ ಅಮ್ಮನೇ ಅಲ್ಲ, ನನ್ನ ಒಡ ಹುಟ್ಟಿದವ್ರನ್ನ ನಮ್ಮ ಪೇರೆಂಟ್ಸ್ನ ಸಹ ಅವರು ಅದೇ ಥರ ನೋಡ್ಕೊತಾರೆ. ಮನೆಗೆ ಹೋಗೋಷ್ರೊಳಗಡೆ ನಮ್ಮತ್ತೆ ಅವರ ಕೈಯನ್ನು ಬಿಡಿಸ್ತಾಯಿದ್ರು. ನಾವು ಹೋದ್ರಿ, ನಮ್ಮತ್ತೆ ಹೇಳಿದ್ರು, ಮನಸ್ಸಲ್ಲೇ ಅಂದ್ಕೊತಾ ಇದ್ದೆ, ಸುಮಾರು ದಿನ ಆಯಿತು ಬರಲೇ ಇಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ. ಅಷ್ಟರೊಳಗಡೆ ನೀವೇ ಬನ್ನಿರಿ ಅಂತ ಹೇಳಿದ್ಲು. ನಾವು ಹೋಗಿದ್ದಕ್ಕೆ ಅವ್ರಿಗೂ ಖುಷಿ ಆಯಿತು. ಸುಮಾರು ದಿನಗಳಿಂದ ನಮ್ಮ ಭಾವ ಅವರು ಹೊಸ ಮನೆ ಕಟ್ಟಬೇಕು ಅಂತ ಇದ್ದರು, ಆಗ್ತಾನೇ ಇರಲಿಲ್ಲ. ದೇವ್ರ ದಯೆಯಿಂದ ಅವರು ಕಟ್ಕೊತಾ ಇದ್ದಾರೆ. ಆದಷ್ಟು ಬೇಗ ಗೃಹ ಪ್ರವೇಶದಲ್ಲಿ ಹೋಗೋಣ, ನಿಮ್ಮ ಜೊತೆ ಹಂಚ್ಕೊತೀನಿ. ಅಲ್ಲಿ ಸ್ವಲ್ಪ ಹೊತ್ತೇ ಇದ್ದಿದ್ದು, ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಉದ್ನೂರು ಜಾತ್ರೆಗೆ ಕರೆದಿದ್ರು, ಅದರಿಂದ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ. ನಮ್ಮ ಅತ್ತೆಗಂತೂ ಕಳ್ಸೋಕ್ಕೆ ಇಷ್ಟ ಇರಲ್ಲ. ನಮ್ಮ ಭಾವನ ಹೆಂಡ್ತಿ ಇವರು, ನಮ್ಮ ಅಕ್ಕ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಇವತ್ತೇ ಬಂದು ಇವತ್ತೇ ಹೋಗ್ತಾ ಇದ್ದೀರಾ ಅಂತ. ಇಲ್ಲಮ್ಮ, ರಜೆಗಳು ಬಂದಾಗ ಬರ್ತೀವಿ ಅಂತ ಹೇಳಿ ನಾವು ಉದ್ನೂರ್ಗೆ ಹೋಗ್ತಾಯಿದ್ವಿ. ನಮ್ಮ ಜೊತೆ ನಮ್ಮ ಭಾವನ ಮಗನೂ ಬರ್ತಾಯಿದ್ದಾನೆ ಜಾತ್ರೆಗೆ. ನಾನು ನಮ್ಮ ಭಾವನ ಮಗ ಒಂದು ಗಾಡಿಯಲ್ಲಿ ಹೋಗ್ತಾಯಿದ್ವಿ. ನಮ್ಮ ಲಿಖಿತ ನೋಡಿ ನನಗೆ ಶಾಕ್ ಆಯಿತು. ಏನೇನು ಫ್ಯಾಷನಲ್ಲಿ ಕೂತ್ಕೊತಾರೆ ನೋಡಿ ಇವಾಗ ಮಕ್ಕಳು. ಸರಿಯಾಗಿ ಕೂತ್ಕೊಂಡು ನಡಿ ಅಂತ ಹೇಳ್ಕೊತ ಉದ್ನೂರು ಸೇರಿದ್ರಿ. ಅಷ್ಟರೊಳಗಡೆ ನಮ್ಮ ಚಿಕ್ಕಕ್ಕ ಹಾಗೆ ಅವರತ್ತೆ ಊಟ ಮಾಡ್ತಾಯಿದ್ರು. ನಮ್ಮ ದೊಡ್ಡಕ್ಕ ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ರು. ಇವರು ಸುಮಾ ಅಂತ, ನಮ್ಮ ಕಲ್ಯಾಣಿಯವರ ದೊಡ್ಡಮ್ಮನ ಮಗಳು. ನಾವು ಹೋಗಿರೋದು ಇವ್ರ ಮನೆಗೆ. ವೇಣು ಅಂತ ಕಲ್ಯಾಣಿಯವರ ತಮ್ಮ ಇವರು. ಹಾಗೆ ಇವ್ರ ಚಿಕ್ಕಪ್ಪ ಅವರು ನಮಗೆ ಜಾತ್ರೆಗೆ ಕರೆದಿದ್ರು, ಅದಕ್ಕೆ ಹೋಗಿದ್ದೀವಿ. ಹೋದ ತಕ್ಷಣ ಹಬ್ಬದ ಊಟ ಅಂತ ಹೇಳ್ಬಹುದು. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನನಗೆಲ್ಲ ಅಡುಗೆನೂ ತುಂಬ ಇಷ್ಟ ಆಯಿತು. ಹೋಳಿಗೆ ಊಟ ಮಾಡಿದರು, ತುಂಬ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಅದರಲ್ಲೂ ರಸಮ್ ನನ್ನ ಫೇವ್ರೆಟ್ ಅನಿಸ್ಬಿಡ್ತು. ಎಲ್ಲ ಊಟ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಚಿಕ್ಕಕ್ಕಗೆ ಯಾರು ಹೇಗೆ ಮನೆ ಕಟ್ಟಿದ್ದಾರೆ, ನಮ್ಮ ಸೈಟಲ್ಲಿ ಎಷ್ಟು ಮನೆ ಆಗುತ್ತೆ ಅಂತ ನೋಡೋದೇ ಕೆಲಸ. ನಮ್ಮ ಭಾವನ ಮಗನಿಗೆ ಹೇಳ್ತಾಯಿದ್ಲು, ನಮ್ಮ ಮನೆ ಇಷ್ಟಾಗುತ್ತಲ್ವ ಅಂತ. ಅವನು ಹೇಳ್ತಾಯಿದ್ದ, ಅಕ್ಕ ಮನೆನೇನು ಕಟ್ಬೋದು, ಕೆಲಸದವರು ಸಮಯಕ್ಕೆ ಬರೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಇನ್ನೇನು ಊಟ ಆಯಿತು. ಅಡುಗೆಲಿ ಎಲ್ಲ ಹಾಕ್ಕೊತಾಯಿದ್ರು ಎಲ್ಲರೂ. ನಾವು ಸ್ವಲ್ಪ ಹಾಕ್ಕೊಂಡು ಇನ್ನು ಜಾತ್ರೆ ನೋಡೋಕ್ಕೆ ಹೋಗೋಣ. ಹಾಗೆ ಕಲ್ಯಾಣಿಯವ್ರ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಮ್ಮ ದೊಡ್ಡಕ್ಕನ ನಮ್ಮ ಮನೆಯವ್ರ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಅವ್ರ ಮನೆ ಹತ್ರ ನಡ್ಕೊಂಡೇ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅವ್ರ ಮನೆ ಸ್ವಲ್ಪ ದೂರ ಆಗುತ್ತೆ ಇವ್ರ ಮನೆಗೆ. ನಮ್ಮ ಅತ್ತೆ ಮನೆ ಹಾಗೆ ಈ ಉದ್ನೂರು ಅಕ್ಕಪಕ್ಕ ಇರೋದ್ರಿಂದ ನಾವು ಉದ್ನೂರು ಜಾತ್ರೆಗೆ ಸುಮಾರು ಸತಿ ಬಂದಿದ್ದೀವಿ. ಇವಾಗ ನಮ್ಮ ಕಲ್ಯಾಣಿ ಅವ್ರನ್ನ ಮದುವೆ ಮಾಡ್ಕೊಂಡಿರೋದ್ರಿಂದ ನಮ್ಮ ಅಕ್ಕ ಮಗ ಅವ್ರು ನಮ್ಗೆ ತಪ್ಪದಿರ ಹೇಳ್ತಾರೆ. ವರ್ಷ ಹೋಗ್ತಾ ಇರ್ತೀವಿ. ಇದು ವರದರಾಜಸ್ವಾಮಿ ತೇರು. ಈ ತೇರನ್ನು ದೇವಸ್ಥಾನದಿಂದ ಮೆರವಣಿಗೆ ಮಾಡಿಕೊಂಡು ಬೀದಿಗಳಲ್ಲಿ ಸುತ್ತಿ ನಂತರ ಒಂದು ಕಡೆ ಇದನ್ನು ನಿಲ್ಲಿಸ್ತಾರೆ. ನಾವು ಹೋಗೋಷ್ಟರಗಡೆ ತೇರನ್ನೆಲ್ಲ ಎಳೆದುಬಿಟ್ಟಿದ್ರು. ನಾವು ಹೋಗಿದ್ದು ಲೇಟ್ ಆಯ್ತಲ್ವಾ, ಜನ ಎಲ್ಲ ಕಮ್ಮಿ ಆಗಿದ್ದರು. ನಾವು ಪ್ರಶಾಂತವಾಗಿ ಆ ಭಗವಂತನಿಗೆ ಒಂದು ನಮಸ್ಕಾರನ ಹಾಕ್ಕೊಂಡ್ರಿ. ಇಲ್ಲಿರ್ತಕ್ಕಂಥ ವರದರಾಜಸ್ವಾಮಿ ತುಂಬ ಪವರ್ಫುಲ್ ಇರ್ತಕ್ಕಂಥ ದೇವರು ಅಂತ ಹೇಳ್ತಾರೆ. ಸುಮಾರು ಕಡೆಗಳಿಂದ ಭಕ್ತರು ಬರ್ತಾರೆ. ಈ ಹುಣ್ಣಿಮೆ ದಿನ ಸುಮಾರು ಕಡೆಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ಹಾಗೆ ಉದ್ನೂರಲ್ಲೂ ಸಹ ವರ್ಷ ಮಾಡ್ತಾರೆ. ಇಲ್ಲಿ ರಾಜಗೋಪುರವನ್ನು ಸಹ ಸುಮಾರು ದಿನಗಳಿಂದ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನು ಕಟ್ಟೋಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಇಲ್ಲೊಬ್ಬರು ಮೇಷ್ಟ್ರು ಸಿಕ್ಕಿದ್ರು, ನಮ್ಮ ಚಿಕ್ಕಕ್ಕ ಅವರು ಊರಂತೆ.
ಏನು ನೀವು ಯೂಟ್ಯೂಬ್ ಅವರಾ, ನಮ್ಮೂರನ್ನೆಲ್ಲ ವೀಡಿಯೋಸ್ ಮಾಡ್ಕೊತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಹೌದು ಸರ್ ಅಂತ ಹೇಳ್ಕೊತ ಹಾಗೆ ನಕ್ಕೊಂತ ಹೋಗ್ತಾಯಿದ್ದೀವಿ. ಈ ಮಾಘ ಹುಣ್ಣಿಮೆ ದಿನ ಕೆಲವೊಂದು ಕಡೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ. ವಿಷ್ಣು ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಜಾತ್ರೆ ಮಹೋತ್ಸವಗಳನ್ನು ಮಾಡ್ತಾರೆ, ಹಾಗೆ ರಥೋತ್ಸವಗಳನ್ನು ಮಾಡ್ತಾರೆ. ಕೆಲವೊಂದು ಕಡೆ ದೇವಿ ಪಾರ್ವತಿ ಆರಾಧನೆಯನ್ನು ಸಹ ವಿಜೃಂಭಣೆಯಿಂದ ಮಾಡ್ತಾರೆ. ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಹುಣ್ಣಿಮೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಣಿಮೆ ಅಂತ ಕರೀತಾರೆ. ಈ ದಿನ ನಾವು ಭಗವಂತನಲ್ಲಿ ನಮ್ಮ ಕೋರಿಕೆಗಳು ಏನಾದರೂ ಇರಲಿ ಸಲ್ಲಿಸ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ಜನರ ನಂಬಿಕೆಯಾಗಿದೆ. ನಾವು ಸಹ ಜಾತ್ರೆನೆಲ್ಲ ನೋಡಿಕೊಂಡು ವರದರಾಜಸ್ವಾಮಿ ದೇವಸ್ಥಾನನ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿ ವೀಡಿಯೋಸ್ ಏನು ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ದೇವಸ್ಥಾನ ಒಳಗಡೆ. ಅಲ್ಲೇ ಮುಗಿಸ್ಕೊಂಡು ನಂತರ ನಮ್ಮ ಕಲ್ಯಾಣಿಯವ್ರ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗ್ತಾನೆ ನಮಗೆ ಒಬ್ಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಗೆಸ್ಟು ವೆಲ್ಕಮ್ ಮಾಡ್ತಾಯಿದ್ರು. ಎಲ್ಲರ ಮನೆಯಲ್ಲೂ ಹೋದರೆ ನಾಯಿಗಳು ಬೊಗ್ಳಕ್ಕೆ ಬರುತ್ತೆ, ಹೊಸಬ್ರು ಯಾರೋ ಬಂದ್ರಪ್ಪ ಅಂತ. ಇಲ್ಲಿ ನೋಡಿ ಪುಟ್ಟ ಮಗು ಥರ ಹೋಗಿ ಸೋಫಾ ಮೇಲೆ ಕೂತ್ಕೊಂಡಿದೆ. ಇವರು ನಮ್ಮ ಕಲ್ಯಾಣಿಯವ್ರ ಚಿಕ್ಕಮ್ಮ ಲಕ್ಷ್ಮಿ ಅಂತ. ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸಪ್ಪ, ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದಾರೆ. ಇವರು ಶೋಭಾ ಅಂತ ಹೇಳ್ಬಿಟ್ಟು ನಮ್ಮ ಕಲ್ಯಾಣಿಯವರ ಅತ್ತೆ. ಎಲ್ಲರೂ ತುಂಬ ಆತ್ಮೀಯವಾಗಿ ಮಾತಾಡಿದ್ರು. ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತ್ಕೊಂತ ಅವ್ರ ಜೊತೆ ಮಾತಾಡ್ತಾಯಿದ್ದೀವಿ. ನಮ್ಮ ಲಿಖಿತಗೆ ನಾಯಿ ಮರಿನ ಮುದ್ದಾಡೋದೇ ಕೆಲಸ. ಅದು ಪಾಪ ಸುಸ್ತಾಗೋಗಿದೆ. ಬಂದವರೆಲ್ಲ ಅದನ್ನು ನೋಡೋದೆ, ಅದೇನೂ ಮಾಡೋದಿಲ್ಲ, ಸೈಲೆಂಟಾಗಿ ಕೂತ್ಕೊಬಿಟ್ಟಿದೆ ಪುಟ್ಟ ಮಗು ಥರ. ಅವ್ರ ಮನೆಗೂ ಸುಮಾರು ಜನ ನೆಂಟರು ಬಂದಿದ್ದರು. ಅವರು ಸಹ ಹೋಳಿಗೆ ಊಟನ ಮಾಡಿದರು. ಸ್ವಲ್ಪ ಆದರೂ ಊಟ ಮಾಡಲೇಬೇಕು ನೀವು ಅಂತ ಹೇಳಿದ್ರು. ಸ್ವಲ್ಪ ಸ್ವಲ್ಪ ಹೆಸರುಬೇಳೆ ಹಾಗೆ ಒಂದೊಂದು ಹೋಳಿಗೆನ ತಿಂದ್ಕೊಂಡ್ರಿ ಎಲ್ಲೂ. ಊರಲ್ಲಿ ಈ ಜಾತ್ರೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಇಯರ್ ಬಂದಾಗ ನಮ್ಮ ಚಿಕ್ಕಕ್ಕ ಅವ್ರು ಗೊತ್ತಿರತಕ್ಕಂಥ ಮನೆಗಳಿಗೆಲ್ಲ ಕರ್ಕೊಂಡು ಹೋಗಿದ್ರು. ಸುಮಾರು ಮನೆಗಳು ಸುತ್ತಿದ್ವಿ ಸಾಯಂಕಾಲವರೆಗೂ. ಅದನ್ನೆಲ್ಲ ಹೇಳ್ಕೊತ ಎಲ್ಲರ ಜೊತೆ ಮಾತಾಡ್ತಾಯಿದ್ವಿ. ಶೋಭಕ್ಕ ಅಂತೂ ಬಿಡಲೇ ಇಲ್ಲ. ನಮ್ಮ ಮನೆಯವ್ರು ಬೇಡ ಬೇಡ ಅಂದ್ರೂ ಹೋಳಿಗೆ ಹೆಸರುಬೇಳೆ ಎಲ್ಲ ಕೊಡ್ತಾಯಿದ್ಲು. ಅವ್ರ ಜೊತೆ ನಮ್ಮ ಮಂಜನ್ನು ಸೇರಿಕೊಂಡು ಎಲ್ಲರಿಗೂ ಹಾಕ್ಕೊಡ್ತಾಯಿದ್ರು. ತುಂಬ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು. ನಮ್ಮ ಅಕ್ಕನೂ ಸಹ ಸುಮಾರು ದಿನ ಆಗಿತ್ತು ಹೋಗಿ. ಲಕ್ಷ್ಮಿ ಅವರು ನಮ್ಮ ಅಕ್ಕಗೆ ಚೆನ್ನಾಗಿದ್ದೀರಾ, ಹೇಗೆ ಹೆಂಗಿದೆ ಆರೋಗ್ಯ ಅಂತ ಎಲ್ಲ ಕೇಳ್ತಾಯಿದ್ರು. ಅವ್ರ ಮನೆಗೂ ಸುಮಾರು ಜನ ಬಂದಿದ್ದರು. ಅವರು ಊಟ ಬಡಿಸೋದು, ಅರಿಶಿನ ಕುಂಕುಮ ಕೊಡೋದು, ಬಂದವ್ರನ್ನೆಲ್ಲ ಮಾತಾಡಿಸೋದು ಇದೇ ಸರಿ ಹೋಯಿತು. ಹಬ್ಬಗಳು ಬಂದರೆ ಹೆಣ್ಮಕ್ಳಿಗೆ ಸುಮಾರು ಕೆಲಸ ಇರುತ್ತೆ. ಅವರು ಪಾಪ ನಿನ್ನೆಯಿಂದ ಎಲ್ಲ ಕೆಲಸನ ಮಾಡ್ಕೊತಾ ಇದ್ರಂತೆ. ಅದೆಲ್ಲ ಹೇಳ್ತಾಯಿದ್ರು. ಇವರು ಪದ್ಮಕ್ಕ ಅಂಥೇಳಿ ನಮ್ಮ ಕಲ್ಯಾಣಿಯವರ ದೊಡ್ಡ ಅತ್ತೆ ಇವರು. ಅವರು ಸಹ ನಮ್ಮ ಅಕ್ಕನ ಜೊತೆ ಮಾತಾಡ್ತಾಯಿದ್ರು. ಇವರು ಲಕ್ಷ್ಮಿ ಅವ್ರ ಮಗ. ಇವರು ಅವ್ರ ಅಜ್ಜಿ ಜೊತೆ ಮಾತಾಡ್ಕೊತ ನಮ್ಮ ಅಜ್ಜಿನ ಚೆನ್ನಾಗಿ ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಅಜ್ಜಿ ನೋಡಿ, ನಮ್ಮ ಕಲ್ಯಾಣಿ ಅವ್ರ ಅಜ್ಜಿ ಇವರು ಎಷ್ಟು ಚೆನ್ನಾಗಿ ಫೋಟೋಗೆ ಫೋಸನ್ನು ಕೊಡ್ತಾಯಿದ್ದಾರೆ. ಪದ್ಮಕ್ಕ ಹೇಳ್ತಾಯಿದ್ರು ನಮ್ಮ ಮನೆಯವ್ರಿಗೆ, ಎಷ್ಟು ದಿನ ಆಯಿತು ನೀವು ಬಂದು, ಯಾಕೆ ಬರೋದೇ ಇಲ್ಲ, ಬನ್ನಿ ನಮ್ಮ ಮನೆಗೆ, ಎಲ್ಲರೂ ಒಟ್ಟಿಗೆ ಬನ್ನಿ, ದಿನ ಇರಬೇಕು ನೀವು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ರು. ನಮ್ಮ ಮನೆಯವ್ರಿಗೂ ಅಷ್ಟೇ ರಿಲೇಷನ್ಸನ್ನು ಕಂಡ್ರೆ ತುಂಬ ಇಷ್ಟ. ಎಲ್ಲರಿಗೂ ಹೊಂದ್ಕೊತಾರೆ. ಅದರಿಂದ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ನಾನು ಈ ಸತಿ ಜಾತ್ರೆಗೆ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ವೇಣು ಫೋನ್ ಮಾಡಿದಾಗ ವೇಣು ಬರಲಿಲ್ಲ ಈ ವರ್ಷ ನಾನು ಅಂತ ಹೇಳಿದೆ. ನಮಗೆ ದೇವ್ರ ದರ್ಶನ ಆಗಬೇಕು ಅಂತಿದ್ರೆ ಯಾರು ತಡೆಯೋಕ್ಕಾಗತ್ತೆ. ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಅಯ್ಯೋ ಶಂಕರನ್ನ ಕರೆದಿದ್ದಾರೆ, ವೇಣು ಕರೆದಿದ್ದಾರೆ, ನಮ್ಮ ಅಪ್ಪನೂ ಕರೀತಾ ಇದ್ದಾರೆ, ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಕರೆದ್ರು. ನೋಡಿ ಎಲ್ಲರನ್ನೂ ಮೀಟ್ ಮಾಡ್ದಂಗಾಯಿತು, ದೇವ್ರ ದರ್ಶನನೂ ಮಾಡ್ಕೊಂಡಂಗಾಯಿತು. ಎಲ್ಲ ಮುಗಿಸ್ಕೊಂಡು ಟೈಮ್ ಆಗೋಗಿತ್ತು ಸಾಯಂಕಾಲ. ನಾವು ಹೊರಟ್ರಿ ಮನೆಗೆ. ಹೋಗೋಷ್ಟರೊಳಗಡೆ ರಾತ್ರಿನೇ ಆಯಿತು. ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪನೆಲ್ಲ ಹಚ್ಚಿ ಬಂದೆ. ಇವತ್ತು ತುಂಬ ಖುಷಿಯಾಯಿತು ನನಗೆ. ಎಲ್ಲರನ್ನೂ ಮೀಟ್ ಮಾಡ್ದಂಗಾಯಿತು, ದೇವರ ದರ್ಶನನೂ ಆಯಿತು. ಬೆಳಗ್ಗೆ ನಾನು ದೋಸೆಗೆ ನೆನೆಸ್ಬಿಟ್ಟು ಹೋಗಿದ್ದೆ. ಇವಾಗ ಅದನ್ನು ರುಬ್ಕೊಳ್ಳೋಕ್ಕೆ ಗ್ರೈಂಡ್ರಿಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಹಾಗೆ ವಿವೇಕು ಇದ್ಕಿನ ಬೇಳೆನ ಕೊಡ್ತಾಯಿದ್ದಾರೆ. ನಮ್ಮ ಲಿಖಿತ ಅವರು ಓದ್ಕೊಳ್ಳೋಕ್ಕೆ ಹೋಗ್ತಾಯಿದ್ದಾರೆ. ನಾಳೆ ಟೆಸ್ಟ್ ಇದೆ ಅವಳಿಗೆ. ಇವತ್ತಿನ ದಿನ ತುಂಬ ಖುಷಿಯಾಗಿತ್ತು ಅಂತ ಹೇಳ್ಬಹುದು. ಆ ವರದರಾಜಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಈ
ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.